ಸಚಿವ ಸಂಪುಟ ಪುನರ್ರಚನೆ ವೇಳೆ ಏನಾದರೂ ಜಮೀರ್ ಅವರನ್ನ ಕೈ ಬಿಡೋ ಚಾನ್ಸಸ್ ಏನಾದರೂ ಇದೆಯಾ? ಜಮೀರ್ ಏನಾದರೂ ಮನಸ್ಸು ಮಾಡಿದ್ರೆ ಇನ್ನೂ ಕೆಲವು ಸ್ವತಂತ್ರ ಅಭ್ಯರ್ಥಿಗಳಿಂದ ನಾಮಪತ್ರವನ್ನ ವಾಪಸ್ ತೆಗೆಸಬಹುದಾಗಿತ್ತು. ಅವು ನಾಮಪತ್ರ ಸಲ್ಲಿಸೋದಕ್ಕೆ ಹಾಗೆ ವಾಪಸ್ ಪಡೆಯದೇ ಇರೋದಕ್ಕೆ ಜಮೀರ್ ಅವರೇ ಕಾರಣ ಅಂತ ಸಾದಿಕ್ ಪೈಲ್ವಾನ್ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಬಳಿ ಹೇಳ್ಕೊಂಡಿದ್ದಾರಂತೆ. ಹೈಕಮಾಂಡ್ ಸೂಚನೆಯನ್ನ ಪಾಲಿಸಿದ್ದು ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಗೆ ಅನ್ನಿಸ್ಕೊಳ್ಳುತ್ತೆ? ದಾವಣಗೆರೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ, ಬೆಂಗಳೂರಿನಲ್ಲೂ ಕೂಡ ಮುಸ್ಲಿಂ ಸಮುದಾಯ ಜಮೀರ್ ಅವರನ್ನ ಸ್ಟ್ರಾಂಗ್ ಲೀಡರ್ ಅಂತಾನೆ ನಂಬ್ಕೊಂಡಿದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಮೇ 4ರ ರಿಸಲ್ಟ್ ಮೇಲೆ ಈಗ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಯಾಕೆಂದ್ರೆ 5 ಸ್ಟೇಟ್ ಎಲೆಕ್ಷನ್ ಒಂದು ಕಡೆ ಆ ರಿಸಲ್ಟ್, ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಬಿಜೆಪಿಯವ್ರಿಗೂ ಇದೆ, ಕಾಂಗ್ರೆಸ್ನವ್ರಿಗೂ ಇದೆ. ಹಾಗೇನೆ ಈಗ ಸದ್ಯಕ್ಕೆ ಏನು ವಿಚಾರ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಒಂದು ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ಬೆಳವಣಿಗೆಗಳಾಗ್ತಾ ಇದೆ, ಸಂಚಲನ ಕೂಡ ಮೂಡ್ತಾ ಇದೆ. ಕಾರಣ, ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಪಕ್ಷದ ಮುಸ್ಲಿಂ ನಾಯಕರೇ ಷಡ್ಯಂತ್ರ ರೂಪಿಸಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಷಡ್ಯಂತ್ರದ ಆರೋಪ ಮಾಡಿರೋರು ಯಾರ ಹೆಸರನ್ನು ಕೂಡ ಹೇಳ್ತಾ ಇಲ್ಲ. ಆದ್ರೂ ಈ ಆರೋಪ ಬಂದಿರೋದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ, ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಹಾಗೇನೆ ಅಬ್ದುಲ್ ಜಬ್ಬಾರ್ ಅವರ ಮೇಲೆ. ಇದೇ ಆರೋಪ ಕೆಪಿಸಿಸಿಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಡೋ ಹಾಗೂ ಕೂಡ ಮಾಡಿತು. ನಜೀರ್ ಅಹಮದ್ ಅವರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಲಾಗಿದೆ. ಸೊ ಆ ಕೆಲಸ ಕೂಡ ಆಗಿದೆ, ಅವರು ರಾಜೀನಾಮೆ ಕೊಟ್ಟಾಗಿದೆ. ಈಗ ಉಳಿದವರು ಜಮೀರ್ ಅಹಮದ್ ಖಾನ್. ಜಮೀರ್ ವಿಷಯದಲ್ಲೂ ಕೂಡ ಕಾಂಗ್ರೆಸ್ ಇದೇ ರೀತಿಯಾಗಿ ಕಠಿಣ ನಿಲುವನ್ನು ತೆಗೆದುಕೊಳ್ಳುತ್ತಾ? ಅಂದರೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ಏನಾದರೂ ಜಮೀರ್ ಅವರನ್ನ ಕೈ ಬಿಡೋ ಚಾನ್ಸಸ್ ಏನಾದರೂ ಇದೆಯಾ? ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಜಮೀರ್ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರನ್ನ ಕಣಕ್ಕಿಳಿಸಿದ್ದೇ ಜಮೀರ್. ಪಕ್ಷ ಸೂಚನೆ ಕೊಟ್ಟರೂ ಸಾದಿಕ್ ಪೈಲ್ವಾನ್ ಮನವೊಲಿಕೆ ಮಾಡುವಲ್ಲಿ, ನಾಮಪತ್ರ ವಾಪಸ್ ಪಡೆಯುವಲ್ಲೂ ಕೂಡ ಅವರು ಸಕ್ಸಸ್ ಆಗಲಿಲ್ಲ ಅನ್ನೋ ಆರೋಪ ಇದೆ. ಜಮೀರ್ ಏನಾದರೂ ಮನಸ್ಸು ಮಾಡಿದ್ರೆ ಇನ್ನೂ ಕೆಲವು ಸ್ವತಂತ್ರ ಅಭ್ಯರ್ಥಿಗಳಿಂದ ನಾಮಪತ್ರವನ್ನ ವಾಪಸ್ ತೆಗೆಸಬಹುದಾಗಿತ್ತು. ಇದಾದ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅಂತ SDPI ಹಾಗೇನೆ ಕೆಲವು ಪಕ್ಷೇತರ ಅಭ್ಯರ್ಥಿಗಳಿಗೆ ಹಣ ಕೊಟ್ಟಿದ್ದಾರೆ. ದಾವಣಗೆರೆಗೆ ನೆಪ ಮಾತ್ರಕ್ಕೆ ಮಾತ್ರ ಬಂದು ಪ್ರಚಾರಕ್ಕೆ ಬಂದು ಹೋದ್ರು ಅನ್ನೋ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಈ ಪೈಕಿ ತಾವು ನಾಮಪತ್ರ ಸಲ್ಲಿಸೋದಕ್ಕೆ ಹಾಗೆ ವಾಪಸ್ ಪಡೆಯದೇ ಇರೋದಕ್ಕೆ ಜಮೀರ್ ಅವರೇ ಕಾರಣ ಅಂತ ಸಾದಿಕ್ ಪೈಲ್ವಾನ್ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಬಳಿ ಹೇಳ್ಕೊಂಡಿದ್ದಾರಂತೆ. ಇದೊಂದನ್ನ ಬಿಟ್ರೆ ಉಳಿದ ಯಾವ ಆರೋಪಗಳಿಗೂ ಕೂಡ ಯಾವ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಇದೊಂದೇ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋದೇ ಆದ್ರೆ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಕಠಿಣ ಕ್ರಮ ಕೈಗೊಳ್ಳೋ ಪಕ್ಷ ಅಂತ ಏನಾದರೂ ಆಗಿದ್ದಿದ್ರೆ, ಮುಸ್ಲಿಂ ಸಮುದಾಯದ ಮೇಲೆ ಆ ಪಕ್ಷಕ್ಕೆ ಕಾಳಜಿ ಇದ್ರೆ ಮೊದಲು ಕ್ರಮ ಜರುಗಿಸಬೇಕಾಗಿರೋದು ಒಂದಷ್ಟು ನಾಯಕರ ಮೇಲೆ ಅನ್ನೋದನ್ನ ಇಲ್ಲಿ ನಾವು ಪಾಯಿಂಟ್ ಔಟ್ ಮಾಡಲೇಬೇಕು. ಇಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೂಡ ಸೇರ್ಕೊಳ್ಳುತ್ತೆ. ಅದು ಹೇಗೆ ಅಂದರೆ, 2012 ಇಸ್ವಿಯಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ನಾಯಕ ಇಕ್ಬಾಲ್ ಅಹಮ್ಮದ್ ಸರಡಗಿ JDS ಬೆಂಬಲಿತ ಭೈರತಿ ಸುರೇಶ್ ಎದುರು ಸೋಲೋದಕ್ಕೆ ಸಿದ್ದರಾಮಯ್ಯನವರು ಕಾರಣ. ಹಾಗಂತ VS ಸುದರ್ಶನ್ ಸಮಿತಿ ವರದಿ ಕೂಡ ಕೊಟ್ಟಿತ್ತು. ಆಗ ಏನೂ ಕ್ರಮ ತೆಗೆದುಕೊಂಡಿರಲಿಲ್ಲ. ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರು ಬಹಿರಂಗವಾಗಿ ಬಿಜೆಪಿಯ BY ರಾಘವೇಂದ್ರ ಗೆಲ್ಲಲಿ ಅಂತ ಹೇಳ್ಕೊಂಡಿದ್ರು. ಆಗ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಏನಾದರೂ ಕ್ರಮ ಕೈಗೊಂಡಿತ್ತಾ? ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದ್ದಂತಹ ಜಾತಿ ಗಣತಿಯನ್ನ ಶಾಮನೂರು ಶಿವಶಂಕರಪ್ಪನವರು ವಿರೋಧ ಮಾಡಿದ್ರು. ಆಗ ಇದೇ ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧ ಏನಾದರೂ ಕ್ರಮ ಕೈಗೊಂಡಿತ್ತಾ? ಇಲ್ಲ. ಅವರ ಮೇಲೂ ಕ್ರಮ ಕೈಗೊಂಡಿಲ್ಲ ಅಂತ ಅಂದ್ರೆ ಅಲ್ಪಸಂಖ್ಯಾತ ನಾಯಕರ ಮೇಲೆ ಹೇಗೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗುತ್ತೆ? ಆ ನೈತಿಕತೆ ನಿಜಕ್ಕೂ ಕಾಂಗ್ರೆಸ್ಗೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬಂದೇ ಬರುತ್ತೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ವಿಷಯಕ್ಕೆ ಬರೋದೇ ಆದ್ರೆ, ಚುನಾವಣಾ ಸಂದರ್ಭದಲ್ಲಿ ನಜೀರ್ ಅಹಮದ್ ಹಾಗೇನೆ ಅಬ್ದುಲ್ ಜಬ್ಬಾರ್ ಅವರ ಹಾಗೇನೆ ಜಮೀರ್ ಅವರು ಮನೆಯಲ್ಲಿ ಕೂತಿರ್ಲಿಲ್ಲ. ಕೇರಳದಲ್ಲಿ ಪಕ್ಷದ ಪರ ಪ್ರಚಾರ ಮಾಡ್ತಾ ಇದ್ರು. ಕಾಂಗ್ರೆಸ್ಗೆ ಕೇರಳ ಚುನಾವಣೆ ಅನೇಕ ಕಾರಣಗಳಿಗೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ಕೊಂಡಿತ್ತು. ಸೊ ಕೇರಳದ ವೈನಾಡು ಲೋಕಸಭಾ ಕ್ಷೇತ್ರದಿಂದ ಹಿಂದೆ ರಾಹುಲ್ ಗಾಂಧಿ ಸಂಸದರಾಗಿದ್ರು, ಈಗ ಪ್ರಿಯಾಂಕಾ ಗಾಂಧಿ ಸಂಸದೆಯಾಗಿದ್ದಾರೆ. ಗಾಂಧಿ ಕುಟುಂಬಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯವಾಗಿ ದೊಡ್ಡ ಶಕ್ತಿ ಕೊಟ್ಟಂತ ರಾಜ್ಯ ಅಂದ್ರೆ ಅದು ಕೇರಳ. 2024 ಲೋಕಸಭಾ ಚುನಾವಣೆಯಲ್ಲಿ ಕೇರಳದ ಒಟ್ಟು 20 ಸ್ಥಾನಗಳ ಪೈಕಿ ಕಾಂಗ್ರೆಸ್ ನೇತೃತ್ವದ UDF 18 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಆ ಪೈಕಿ ಕಾಂಗ್ರೆಸ್ 16 ಕಡೆ ಸ್ಪರ್ಧೆ ಮಾಡಿ 14ರಲ್ಲೂ ಗೆದ್ದಿತ್ತು. ಈ ಭದ್ರಕೋಟೆಯನ್ನ ಉಳಿಸಿಕೊಳ್ಳೋದು ಕೂಡ ಭವಿಷ್ಯದ ದೃಷ್ಟಿಯಿಂದಾನು ತುಂಬಾನೇ ಮುಖ್ಯ. ಅದಕ್ಕೂ ಮಿಗಿಲಾಗಿ ಮತ್ತೊಂದು ರಾಜ್ಯವನ್ನ ಗೆದ್ದು ಕಾಂಗ್ರೆಸ್ ಚೇತರಿಸಿಕೊಳ್ಬೇಕಲ್ವಾ?
ಸೊ ಕೇರಳ ಗೆದ್ರೆ ತಮಿಳುನಾಡು ಹಾಗೆ ಪುದುಚೇರಿಯಲ್ಲೂ DMK ಕಾಂಗ್ರೆಸ್ ಮೈತ್ರಿಕೂಟ ಗೆದ್ರೆ ಇಡೀ ದಕ್ಷಿಣದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಜಾಸ್ತಿ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಜಮೀರ್ ಕೇರಳಕ್ಕೆ ಹೋಗಿ ಪ್ರಚಾರವನ್ನ ಮಾಡಿದ್ದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅನ್ನಿಸ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬಂದೇ ಬರುತ್ತೆ. ಸೊ ಎಲ್ಲಿ ಪ್ರಚಾರ ಮಾಡಬೇಕು, ಯಾರು ಯಾವ ರೀತಿಯಾದಂಥ ಪ್ರಚಾರ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡೋ ಹಕ್ಕೇನಿದೆ ಅದು ಪಕ್ಷಕ್ಕಿರುತ್ತೆ. ದಾವಣಗೆರೆಗೆ ಹೋಗಿ ಪ್ರಚಾರ ಮಾಡಬೇಕು ಅಂತ ಜಮೀರ್ ಅಹಮದ್ ಖಾನ್ಗೆ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರೇ ಹೇಳ್ಬೋದಾಗಿತ್ತು. ಸಂಪುಟ ಸಹೋದ್ಯೋಗಿಗಳು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ನಿರ್ದೇಶಿಸೋ ಹಕ್ಕು ಮುಖ್ಯಮಂತ್ರಿಗೂ ಕೂಡ ಇದ್ದೇ ಇರುತ್ತೆ. ಸಿದ್ದರಾಮಯ್ಯನವರು ಕೂಡ ಕಟ್ಟಪ್ಪಣೆ ಹೊರಡಿಸಬಹುದಾಗಿತ್ತಲ್ವಾ? ಸಾದಿಕ್ ಪೈಲ್ವಾನ್ ಅವರಿಂದ ನಾಮಪತ್ರ ವಾಪಸ್ ತೆಗೆಸೋದಕ್ಕೆ ಜಮೀರ್ ನಕಾರ ಮಾಡಿದಾಗಲೇ ಖುದ್ದು ಹಾಜರಾಗಿ ಸಮಜಾಯಿಷಿ ಕೊಡಿ ಅಂತ ಸಿದ್ದರಾಮಯ್ಯನವರು ಜೊತೆಗೆ DK ಶಿವಕುಮಾರ್ ಅವರು ಕೂಡ ಆರ್ಡರ್ ಮಾಡಬಹುದಾಗಿತ್ತು. ಇಷ್ಟಕ್ಕೂ ಜಮೀರ್ ಖುದ್ದಾಗಿ ಕೇರಳಕ್ಕೇನು ಹೋಗಿದ್ದಲ್ಲ, ಅವರನ್ನು ಅಲ್ಲಿಗೆ ನಿಯೋಜನೆ ಮಾಡಿದ್ದೆ ಹೈಕಮಾಂಡ್. ಅದು ಕೂಡ ಇವರನ್ನ ಸ್ಟಾರ್ ಪ್ರಚಾರಕ ಅನ್ನೋ ಹೆಸರಲ್ಲಿ. ಹಾಗಿದ ಮೇಲೆ ಹೈಕಮಾಂಡ್ ಸೂಚನೆಯನ್ನ ಪಾಲಿಸಿದ್ದು ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಗೆ ಅನ್ನಿಸ್ಕೊಳ್ಳುತ್ತೆ? ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವ್ರಿಗೆ ಅದು ಸಾಧ್ಯ ಆಗ್ಬಿಡುತ್ತಾ? ಖಂಡಿತ ಇಲ್ಲ, ಅದಷ್ಟು ಈಸಿನೂ ಅಲ್ಲ, ಅದು ಅವ್ರಿಗೂ ಗೊತ್ತಿದೆ. ಬಟ್ ಅವ್ರ ಮೇಲೆ ಆರೋಪ ಮಾತ್ರ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಸ್ಲಿಮರ ಪ್ರಬಲ ನಾಯಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಜಾಫರ್ ಶರೀಫ್ ಬಗ್ಗೆ ಕೂಡ ಅನೇಕ ತಕರಾರುಗಳಿದ್ರೂ ಅವರ ನಂತರ ರಾಜ್ಯದಲ್ಲಿ ಮುಸ್ಲಿಂ ನಾಯಕತ್ವ ಸ್ವಲ್ಪ ಮಂಕಾಯ್ತು ಅನ್ನೋದು ಕೂಡ ನಿರ್ವಿವಾದ ಅಂತ ಹೇಳ್ಬೋದು. ಈ ಹಿಜಾಬ್ ಆಗಿರ್ಬೋದು, ಆಜಾನ್, ಹಲಾಲ್ ಕಟ್ ಮತ್ತಿತರ ವಿಷಯಗಳಲ್ಲಿ ಮುಸ್ಲಿಮರ ಮೇಲೆ ಒಂದಷ್ಟು ಮಂದಿ ಆರೋಪ ಮಾಡಿ ಟಾರ್ಗೆಟ್ ಮಾಡಿದಂಥ ಟೈಮ್ನಲ್ಲಿ ಇದ್ದಿದ್ರಲ್ಲಿ ಧ್ವನಿ ಎತ್ತಿದ್ರು ಅಂದರೆ ಅದು ಜಮೀರ್ ಅಹಮದ್ ಖಾನ್ ಅವರು. ಆ ಕಾರಣಕ್ಕೆ ಸಮುದಾಯದಲ್ಲಿ ಅವ್ರ ಮೇಲೆ ಒಂದಷ್ಟು ನಿರೀಕ್ಷೆ ಕೂಡ ಮೂಡ್ತು. ಹಾಗೆ ಮಧ್ಯೆ ಕೆಲವೊಂದು ವಿಷಯಗಳಲ್ಲಿ ಜಮೀರ್ ಮಾಡ್ತಾ ಇದ್ದಂಥ ಸ್ಟೇಟ್ಮೆಂಟ್ಗಳೇನಿದ್ವು, ಬಹಿರಂಗ ಸಭೆ ಆಗಿರ್ಬೋದು ಅಥವಾ ಸಮಾವೇಶ ಆಗಿರ್ಬೋದು ಅಥವಾ ಪ್ರಚಾರದ ಕಣದಲ್ಲಾಗಿರ್ಬೋದು, ಅವ್ರು ಕೊಡ್ತಾ ಇದ್ದಂಥ ಸ್ಟೇಟ್ಮೆಂಟ್ ಏನಿತ್ತು ಅದು ಸ್ವಲ್ಪ ಮುಜುಗರಕ್ಕೂ ಕೂಡ ಎಡೆ ಮಾಡಿಕೊಡೋ ಥರ ಇತ್ತು. ಇದರ ಮಧ್ಯೆ ಮುಸ್ಲಿಂ ಸಮುದಾಯದ ಅನೇಕರು ಹೇಳೋದೆ ಜಮೀರ್ ಅಹಮದ್ ಖಾನ್ ಅವರೇ ಪ್ರಬಲವಾದ ಲೀಡರ್ ಅಂತ. ದಾವಣಗೆರೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ, ಬೆಂಗಳೂರಿನಲ್ಲೂ ಕೂಡ ಮುಸ್ಲಿಂ ಸಮುದಾಯ ಜಮೀರ್ ಅವರನ್ನ ಸ್ಟ್ರಾಂಗ್ ಲೀಡರ್ ಅಂತಾನೆ ನಂಬ್ಕೊಂಡಿದೆ. ಸಾಲದಕ್ಕೆ ಮಿನಿಸ್ಟರ್ ಬೇರೆ, ಜೊತೆಗೆ ಬಡವರ ಕಷ್ಟವನ್ನ ಕೇಳ್ತಾರೆ. ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ರೀತಿ ಆಶಾಕಿರಣ ಅಂದರೆ ಜಮೀರ್ ಅಹಮದ್ ಖಾನ್ ಅಂತ ಹೇಳ್ತಾರೆ. ಸೊ ಇರುವಂಥ ಅನೇಕ ಮುಸ್ಲಿಂ ಮುಖಂಡರ ಪೈಕಿ ಜಮೀರ್ ಹೆಸರೇ ಮುನ್ನೆಲೆಗೆ ಬರುತ್ತೆ, ಪ್ರಬಲವಾದ ಲೀಡರ್ ಯಾರು ಅಂತಂದರೆ. ಇದರ ಮಧ್ಯೆ ದಾವಣಗೆರೆಯಲ್ಲಿ ಸಮರ್ಥ್ ಗೆದ್ದ ನಂತರದಲ್ಲಿ ಇನ್ ಕೇಸ್ ಗೆದ್ರೆ 2028 ಟಿಕೆಟ್ ಸಿಗುತ್ತಾ ಇಲ್ವಾ, ಇದ್ರ ಬಗ್ಗೆನೂ ಒಂದಷ್ಟು ಚರ್ಚೆ ಆಗ್ತಾ ಇದೆ. SS ಮಲ್ಲಿಕಾರ್ಜುನ ಈಗ ನನ್ನ ತಂದೆ ಕ್ಷೇತ್ರದಲ್ಲಿ ಮಗನಿಗೆ ಟಿಕೆಟ್ ಕೊಡಿ, 2028ಕ್ಕೆ ಯಾರಿಗಾದರೂ ಅವಕಾಶ ಕೊಡಿ ಅಂತ ಹೇಳಿದ್ರಂತೆ. ಹಾಗಂತ ರೀಸೆಂಟ್ ಆಗಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಹೊಸ ವಿಚಾರವನ್ನ ಮುನ್ನೆಲೆಗೆ ತಂದರು. ಹಾಗಿದ್ರೆ ಈಗ ಸಮರ್ಥ್ ಗೆದ್ರೂ 2028ಕ್ಕೆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು, ಬಿಟ್ಕೊಡ್ತಾರಾ? ರಾಜಕಾರಣದಲ್ಲಿ ಹಾಗಾಗುತ್ತಾ ಅನ್ನೋದೇ ಪ್ರಶ್ನೆ. ದಾವಣಗೆರೆ ವಿಷಯದಲ್ಲಿ ಎಲ್ಲರೂ ಮತ್ತೊಂದು ವಿಷಯವನ್ನ ಮರೀತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ವಾಡಿಕೆ ಸಂಪ್ರದಾಯ ಅಂತ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ರಿಂದ ದಾವಣಗೆರೆಯಲ್ಲೂ ಕೂಡ ಹಾಗೆ ಮಾಡಿದ್ವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದ ಮತ್ತೊಬ್ಬ ಪ್ರತಿನಿಧಿ ಅಧಿಕಾರದಲ್ಲಿಲ್ಲ. ಆದರೆ ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರ ಮಗ ಸೊಸೆ ಸಂಸದೆ, ಶಿವಶಂಕರಪ್ಪರ ಮಗ ಮಂತ್ರಿ, ಸೊಸೆ ಸಂಸದೆ. ಹೀಗಾಗಿ ಸಂಪ್ರದಾಯ ಅನ್ನೋ ವಿಷಯಗಳೇ ಇಲ್ಲಿ ಕ್ರಿಯೇಟ್ ಆಗಬಾರ್ದಾಗಿತ್ತು. ಇನ್ನೊಂದು ಕಡೆ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ವಿದ್ಯಮಾನಗಳನ್ನು ಉಲ್ಲೇಖ ಮಾಡಿ ಸಮಜಾಯಿಷಿ ಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರಿಗೆ ಶೋಕಾಸ್ ನೋಟಿಸ್ ಸದ್ಯದಲ್ಲೇ ಜಾರಿ ಆಗಬಹುದು. ಇದರ ಮಧ್ಯೆ ತಮ್ಮದೇ ಮೂಲಗಳಿಂದ AICC ಕೂಡ ತ್ರಿಮೂರ್ತಿಗಳ ಪಾತ್ರದ ಬಗ್ಗೆ, ಅಂದರೆ ಈ ಜಮೀರ್ ಅಹಮದ್ ಖಾನು, ಅಬ್ದುಲ್ ಜಬ್ಬಾರ್ ಹಾಗೇನೆ ನಜೀರ್ ಅಹಮದ್ ಅವರ ಬಗ್ಗೆ ಸೀಕ್ರೆಟ್ ರಿಪೋರ್ಟ್ ಅನ್ನು ಪಡೆದುಕೊಂಡಿದೆಯಂತೆ. ಜೊತೆಗೆ KPCC ಇಂದನೂ ಕೂಡ ವರದಿ ಕೇಳಿದೆ ಅಂತ ಹೇಳಲಾಗ್ತಾ ಇದೆ. AICC ರಹಸ್ಯ ವರದಿ ಹಾಗೆ KPCC ವರದಿ ಎರಡನ್ನೂ ಅವಲೋಕಿಸಿ ಜೊತೆಗೆ ಜಮೀರ್ ಕೊಡೋ ಉತ್ತರವನ್ನ ನೋಡಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋ ಸಾಧ್ಯತೆಗಳು ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ವೇಳೆ ಜಮೀರ್ ಅಹಮದ್ ಅವರನ್ನ ಕೈಬಿಟ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೋತಾಗ ಒಂದು ರೀತಿ ಸಂಚಲನ ಆಗೇ ಆಗುತ್ತೆ. ದಾವಣಗೆರೆ ವಿಷಯದಲ್ಲಿ ಕಾಂಗ್ರೆಸ್ ಸೋಲೋಕ್ಕೂ ಮುನ್ನವೇ ಇಷ್ಟೊಂದು ಟೆನ್ಷನ್ ಆಗಿದೆ ಅಂದರೆ ಸೋಲ್ಬಹುದಾ ಅನ್ನೋ ಅನುಮಾನ ಬರ್ತಾ ಇದೆ. ಹಾಗೆ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಮುಸ್ಲಿಂ ನಾಯಕರ ಬಾಯಿಂದ ಬಾಯಿಗೆ ಬರ್ತಾ ಇರೋ ಮಾತುಗಳು ಅನುಮಾನವನ್ನು ಜಾಸ್ತಿ ಮಾಡ್ತಾ ಇದೆ. ಇದಕ್ಕೆ ಯಾವ ರೀತಿಯಾಗಿ ಹೈಕಮಾಂಡ್ ಮದ್ದರಿಯುತ್ತೆ, ಏನು ಡ್ಯಾಮೇಜ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ, ಇದನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಖುದ್ದು ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಈ ವಿಚಾರದಲ್ಲಿ, DK ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರ ಸ್ಟ್ಯಾಂಡ್ ಯಾವ ರೀತಿಯಾಗಿರುತ್ತೆ,
ಕಾದು ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.